ಸ್ನೇಹಿತರೆ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಮನಿ ಪ್ಲಾಂಟ್. ನಾನು ರವೀಂದ್ರ ಜೋಶಿ. ಈ ವಾರ ನಾನು ಹಣದ ಅಸ್ತಿತ್ವದ ಬಗ್ಗೆ ಮಾತಾಡ್ತಾ ಇದ್ದೀನಿ, ಹಣದ ಗುಣಧರ್ಮದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಹಣ ನಮ್ಮನ್ನು ನೆರಳಿನಂತೆ ಹಿಂಬಾಲಿಸುತ್ತೆ, ಆದರೆ ಯಾವ್ಯಾವ ರೂಪದಲ್ಲಿ ಹಿಂಬಾಲಿಸುತ್ತೆ, ಯಾವ್ಯಾವ ಆಯಾಮದಲ್ಲಿ ಹಿಂಬಾಲಿಸುತ್ತೆ ಅಂತ ನಾವು ಇವತ್ತು ನೋಡೋಣ. ಸ್ನೇಹಿತರೆ, ಹಣದ 6 ಆಯಾಮಗಳನ್ನು ನಾನು ಇವತ್ತು ಹೇಳ್ತೇನೆ. ಮೊದಲನೇದಾಗಿ ಆದಾಯ, ಎರಡನೇದು ಖರ್ಚು ವೆಚ್ಚ, ಮೂರನೇದು ಉಳಿತಾಯ, ನಾಲ್ಕನೇದು ಬಂಡವಾಳ, ಐದನೇದು ಸಾಲ ಹಾಗೂ ಆರನೇದು ಧರ್ಮಾರ್ಥ ಚಾರಿಟೇಬಲ್. ಹೀಗೆ 6 ಸ್ವರೂಪದಲ್ಲಿ ನಾವು ದುಡ್ಡನ್ನು ವಿನಿಯೋಗಿಸ್ತೇವೆ, ಪಡಿತೇವೆ, ಖರ್ಚು ಮಾಡ್ತೇವೆ, ಉಳಿತಾಯ ಮಾಡ್ತೇವೆ, ಬಂಡವಾಳ ಮಾಡ್ತೇವೆ. ಆದಾಯ ಅನ್ನೋದಿದೆಯಲ್ಲ, ಇದು ನಮ್ಮ ಭೂತಕಾಲದ ಪರಿಶ್ರಮಕ್ಕೆ ಮತ್ತು ನಮ್ಮ ಜಾಣ್ಮೆಗೆ ಸಲ್ಲುವಂಥ ದುಡ್ಡಿನ ಸ್ವರೂಪ. ಅಂದರೆ ನಾವು 1ನೇ ತಾರೀಕಿಂದ 30ನೇ ತಾರೀಕುವರೆಗೂ ಕೆಲಸ ಮಾಡ್ತೇವೆ. ಆ 30 ದಿವಸಗಳ ಕಾಲ ದುಡಿದದ್ದನ್ನು 1ನೇ ತಾರೀಕು ಸಂಬಳ ರೂಪದಲ್ಲಿ ಪಡಿತೇವೆ. ದಿನಗೂಲಿ ಆದರೆ ಬೆಳಗ್ಗಿದ್ದ ಸಂಜೆವರೆಗೂ ದುಡಿತೇವೆ, ರಾತ್ರಿ ಸಂಬಳ ತೊಗೋತೇವೆ ಅಥವಾ ಮಾರನೇ ದಿವಸ ದುಡಿಸ್ಕೋತೇವೆ. ವಾರದ ಸಂಬಳ ಆದರೆ ಸೋಮವಾರದಿಂದ ಶನಿವಾರ ಮಧ್ಯಾಹ್ನದವರೆಗೂ ಕೆಲಸ ಮಾಡ್ತೇವೆ, ಸೋಮವಾರ ಬೆಳಗ್ಗೆ ಸಂಬಳ ತೊಗೋತೇವೆ ಅಥವಾ ಶನಿವಾರ ಸಂಜೆ ಸಂಬಳ ತೊಗೋತೇವೆ. ಅಂದರೆ ಭೂತಕಾಲದ ದುಡ್ಡು ನಮಗೆ ವರ್ತಮಾನದಲ್ಲಿ ದೊರೆಯುವಂಥದ್ದು ಆದಾಯ. ಖರ್ಚಿನ ಸ್ವರೂಪವನ್ನು ನೋಡೋಣ. ಖರ್ಚು ತಕ್ಷಣಕ್ಕೆ ಆಗುವಂಥದ್ದು. ಯಾವುದೋ ಒಂದು ವಸ್ತುವನ್ನು ಕೊಂಡ್ಕೊಳ್ತೇವೆ, ಆ ತಕ್ಷಣವೇ ಅದಕ್ಕೆ ದುಡ್ಡನ್ನು ಕೊಟ್ಬಿಡ್ತೇವೆ, ವರ್ತಮಾನದಲ್ಲಿ ನಡೆಯುವಂಥದ್ದು. ಇನ್ನು ಮೂರನೇದು ಉಳಿತಾಯ. ಈ ಉಳಿತಾಯ ಏನಿದೆ, ಇದು ಭವಿಷ್ಯಕ್ಕಾಗಿ ಮಾಡುವಂಥದ್ದು. ಅಂದರೆ ನಾವು ಆದಾಯವನ್ನು ಪಡೆದದ್ದನ್ನು ಶೇಖರಿಸಿಕೊಂಡು ಭವಿಷ್ಯತ್ತಿಗೋಸ್ಕರ ಇಡುವುದನ್ನು ನಾವು ಉಳಿತಾಯ ಅಂತ ಕರಿತೇವೆ. ಹೀಗೆ ಬೇರೆ ಬೇರೆ ಆಯಾಮಗಳಲ್ಲಿ ನಾವು ದುಡ್ಡನ್ನು ಬಳಸ್ತಾ ಹೋಗ್ತೇವೆ, ಉಳಿಸ್ತಾ ಹೋಗ್ತೇವೆ, ಗಳಿಸ್ತಾ ಹೋಗ್ತೇವೆ. ಇದರ ಕುರಿತಾಗಿ ಹೆಚ್ಚಿನ ಮಾಹಿತಿಯನ್ನು ನಾಳಿನ ಸಂಚಿಕೆಯಲ್ಲಿ ಕೊಡ್ತೇನೆ. ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ.